ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ನೋಡಲಿ ನಿಮಗೆ ಇಂದು ನಡೆದ ಎಸ್ ಎಲ್ ಸಿ ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆ 3ರ ಕನ್ನಡ ವಿಷಯದ ಸಂಪೂರ್ಣ ಕೀ ಉತ್ತರ ನೋಡೋಣ. ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಕೊನೆಯವರೆಗೆ ನೋಡಿ, ಜೊತೆ ಕಮೆಂಟ್ ಕೂಡ ಮಾಡಿ. ನಿಮಗೆ 100ಕ್ಕೆ ಎಷ್ಟು ಅಂಕ ಬರ್ತವೆ ಒಂದೊಂದಾದ ಕಮೆಂಟ್ ಮಾಡಿ. ಎಷ್ಟು ಮಾರ್ಕ್ಸ್ ಬರೆದಿದ್ದೀರಾ ಕಮೆಂಟ್ ಮಾಡಿ. ಜೊತೆಗೆ ಕಮೆಂಟ್ ಮಾಡಿ ನಿಮಗೆ ಎಕ್ಸಾಮ್ ಹೇಗುತ್ತೆ ಅಂತ, ಕನ್ನಡ ವಿಷಯದ ಪರೀಕ್ಷೆ ಹೇಗಾಯ್ತು ಅಂತ ಕಮೆಂಟ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ಕರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ನಿಮ್ಮೊಂದು ಎಸ್ ಎಲ್ ಸಿ ಪೂರ್ವಸಿದ್ಧ ಪರೀಕ್ಷೆ ಮುಗಿಯುವವರೆಗೆ, ಜೊತೆಗೆ ವಾರ್ಷಿಕ ಪರೀಕ್ಷೆ ಆನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಬರುವಂಥ ಪ್ರಶ್ನೆಗಳು ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋಸ್ ಇರ್ತವೆ. ಮಾಡ್ತಾರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ಮಗೆ 10th ಅವರು ಶೇರ್ ಮಾಡಿ. ಅವ್ರಿಗೂ ಗೊತ್ತಿರೋದಿಲ್ಲ ಎಷ್ಟು ತಪ್ಪಾಗಿ ಹೆಸರಾಗಿ ಅಂತ ಖಂಡಿತ ಶೇರ್ ಮಾಡಿ. ಓಕೆ, ನೋಡ್ತಾ ಹೋಗೋಣ. 2026 ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪೂರ್ವಸಿದ್ಧ ಪರೀಕ್ಷೆ 3. ಈಗ ನಿಮಗೆ ಗಣಿತ ಕೂಡ ಆಗಿರ್ತೀನಿ. ಗಣಿತ ಕೂಡ ನಿಮಗೆ ಪಾಸ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಕೋಚಿಂಗ್ ಪೇಪರ್ ಆಗಿರ್ತೀನಿ. ಅದನ್ನು ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಆರಾಮಾಗಿ ಪಾಸ್ ಆಗ್ತಾರೆ ಮತ್ತು ಸ್ಕೋರ್ ಕೂಡ ಮಾಡ್ಕೋತಾರೆ. ಚಾನಲ್ ಆಗಿರ್ತೀನಿ, ನೋಡ್ಕೊಳ್ಳಿ. ಓಕೆ, ನೋಡ್ತಾ ಹೋಗೋಣ. ಗರಿಷ್ಠ ಅಂಕಗಳು 100. ದಿನಾಂಕ 23/2/2026 ಇಂದು ನಡೆದ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳು. ಒಂದನೇ ಮೇಲೆ ನಿಮಗೆ 6 ಬಹುವಾಕ್ಯ ಪ್ರಶ್ನೆಗಳಿದ್ದು. ಒಂದನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನ ಅಕ್ಷರಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ 9. ಪ್ರಶ್ನೆ 2, ದೇವೇಂದ್ರ ಪದವು ಈ ಸಂಧಿಗೆ ಸೇರಿದೆ. ಯಾವ ಸಂಧಿ? ಆಪ್ಷನ್ ಎ ಗುಣಸಂಧಿ. ಪ್ರಶ್ನೆ 3, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿರುವ ವಾಕ್ಯ. ಏನಾಗ್ಬೋದು ಇದು? ಆಪ್ಷನ್ ಬಿ ಮಿಶ್ರ ವಾಕ್ಯ. ಪ್ರಶ್ನೆ 4, ತಿನ್ನಲ್ಲಿ ಪದದಲ್ಲಿರುವ ಕ್ರಿಯಾಪದ. ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯಾರ್ಥಕ. ಪ್ರಶ್ನೆ 5, ಚತುರ್ಥಿ ವಿಭಕ್ತಿಯ ಕಾರಕರ್ತ ಯಾವುದಾಗ್ಬೋದು? ಆಪ್ಷನ್ ಬಿ ಸಂಪ್ರದಾನ ಆಗ್ತದೆ. ಪ್ರಶ್ನೆ 6, ಹೊಗೆದೋರು ಪದವು ಈ ಸಮಸ್ಯೆಗೆ ಸೇರಿದೆ. ಯಾವುದು? ಆಪ್ಷನ್ ಎ ಕ್ರಿಯಾ ಸಮಾಸ. ಇನ್ನು ಸೆಕೆಂಡ್ ಮೇನು, ಎರಡನೇ ಮೇನು ಹೊಂದಿಸಿ ಬರೆಯೋದು ಅಲ್ಲ, ಸರಿ ಹೊಂದೋ ಪದವನ್ನು ಬರೆಯುವಂಥದ್ದು. ಅರ್ಥ ಆಯ್ತಾ? ಟೋಟಲಾಗಿ 4 ಮಾರ್ಕ್ಸ್ ಇದ್ದು, ಪ್ರತಿಯೊಂದಕ್ಕೆ 1 ಅಂಕ. 7ನೇ ಪ್ರಶ್ನೆ, ಒಂದೇ ಬಂಜೆ ಆದರೆ ಪಾದುಕ ಅನ್ನೋದು ಹಾವುಗಿ ಆಗ್ತದೆ. ಪ್ರಶ್ನೆ 8, ಯಾರು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ ಆದರೆ ತಾವು ಅನ್ನೋದು ಆತ್ಮಾರ್ಥಕ ಸರ್ವನಾಮ. 9ನೇ ಪ್ರಶ್ನೆ, ಚೆನ್ನಾಗಿ ಸಾಮಾರ್ಥಕ ವ್ಯಯ, ಉಂಟು ಅನ್ನೋದು ಕ್ರಿಯಾರ್ಥಕ ಅವ್ಯಯ ಆಗ್ತದೆ. ಪ್ರಶ್ನೆ 10, ಸಿರಿವಂತ ತದಿತಂತ ನಾಮ ಆದರೆ ಸಿರಿತನ ಅನ್ನೋದು ತದಿತಂತ ಭಾವನಾಮ. ಇನ್ನು 3ನೇ ಮೇನು, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದ ಉತ್ತರ ಬರೆಯಿರಿ. 1 ಅಂಕದ 7 ಪ್ರಶ್ನೆಗಳು, ಟೋಟಲಾಗಿ 7 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. 11ನೇ ಪ್ರಶ್ನೆ, ಭಾಷೆಯುವುದಕ್ಕೆ ಸಾಧನವಾಗಿದೆ. ಉತ್ತರ, ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸೋದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡೋದಕ್ಕೆ ಭಾಷೆ ಅಮೂಲ್ಯ ಸಾಧನವಾಗಿದೆ. ಪ್ರಶ್ನೆ 12, ಶಾನಭೋಗರ ಬ್ರಹ್ಮಾಸ್ತ್ರ ಯಾವುದು? ಉತ್ತರ, ಶಾನಭೋಗರ ಬ್ರಹ್ಮಾಸ್ತ್ರ ಕಿರಿದಿ ಪುಸ್ತಕ. ಆಲ್ಮೋಸ್ಟ್ ನಾನು ಎಲ್ಲ ಕ್ವಶನ್ ಹೇಳಿದೆ, ಅವೇ ಬಂದಿವೆ ನೋಡಿ. ಅರ್ಥ ಆಯ್ತಾ? ಅದರಿಂದ ಮೌಲಿಕಾಂಶ ನೋಡ್ಕೊಳ್ಳಿ. ಬೋರ್ಡ್ರ್ ಬಿಟ್ಟಿರುವ 4 ಮೌಲಿಕಾಂಶ ನೋಡ್ಕೊಳ್ಳಿ. ಅದೇ ಪ್ಯಾಟರ್ನಲ್ಲಿ ಕ್ವಶನ್ ಬರ್ತದೆ. ಕ್ವಶನ್ ನಂಬರ್ 13, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಶೇರಿಂಗ್ ಕ್ರಾಸ್. ಪ್ರಶ್ನೆ 14, ಪಂಡಿತರಾದ ಅಗ್ನಿಭೂತಿ ವಾಯುಭೂತರಿಗೆ ದೊರೆದ ಪದವಿ ಯಾವುದು? ಯಾವ ಪದವಿ? ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ಮಂತ್ರಿ ಪದವಿ ದೊರೆಯಿತು. ಪ್ರಶ್ನೆ 15, ಹಲಗಲಿಯ ಗುರುತು ಉಳಿದಂತಾದುದು ಏಕೆ? ಉತ್ತರ, ಹಲಗಲಿ ಗ್ರಾಮವನ್ನು ಲೂಟಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುತು ಉಳಿದಂತಾಯಿತು. ಪ್ರಶ್ನೆ 16, ದ್ರೋಣರು ಪರಶುರಾಮರ ಬಳಿಗೆ ಏಕೆ ಬಂದರು? ಉತ್ತರ, ದ್ರೋಣರು ಪರಶುರಾಮರಲ್ಲಿಗೆ ಅಥವಾ ಪರಶುರಾಮರ ಬಳಿಗೆ ದವ್ಯಾರ್ಥಿಯಾಗಿ ಬಂದರು. ಪ್ರಶ್ನೆ 17, ಪುಟ್ಟಪೋರಿಯ ಅಮ್ಮ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ಯಾರು? ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ಬಾಲರವಿ. ನಂತರ 4ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳು ಉತ್ತರಿಸಿ. 2 ಅಂಕದ ಎಷ್ಟು ಪ್ರಶ್ನೆ? 10 ಅನ್ಕೋತೇನೆ. 10 ಪ್ರಶ್ನೆ, ಟೋಟಲ್ 20 ಅಂಕ, ಪ್ರತಿಯೊಂದಕ್ಕೆ 2 ಅಂಕ ನೋಡಿ. 18ನೇದು, ಕನ್ನಡ ಭಾಷೆ ಹದಗೊಂಡ ಬಗೆಯನ್ನು ತಿಳಿಸಿ. ಉತ್ತರ ಇದೆ. ವಿಡಿಯೋನ ಪಾಸ್ ಮಾಡಿಟ್ಟು ಅಥವಾ ಸ್ಟಾಪ್ ಮಾಡಿಟ್ಟು ಉತ್ತರ ನೋಡ್ಕೊಳ್ಳಿ. ನಾನು ಜಸ್ಟು ಮೇನ್ ಕ್ವಶನ್ ಹೇಳ್ತಾ ಹೋಗ್ತೀನಿ. ಪ್ರಶ್ನೆ 19, ವಿಶ್ವೇಶ್ವರಯ್ಯನವರ ವಿದ್ಯಾಭ್ಯಾಸವನ್ನು ಕುರಿತು ಬರೆಯಿರಿ. ಆಲ್ಮೋಸ್ಟ್ ನೋಡಿ ಎಲ್ಲ ರಿಪೀಟ್ ಆಗಿವೆ. ನಾನು ನಿಮಗೆ ಹೇಳಿದ ನಿಮಗೆ 50+ ಅಂಕಗಳ ಪಾಸಿಂಗ್ ಕೊಟ್ಟಿದೆ. ಆಲ್ಮೋಸ್ಟ್ ಅಲ್ಲಿಂದ ಬಂದಿವೆ ನೋಡಿ. ಅರ್ಥ ಆಯ್ತಾ? ಆ ಪ್ಯಾಕೇಜ್ ಓದ್ಕೊಳ್ಳಿ. ನಿಮ್ಮ ಅನಾಲಿಸಮ್ ಕೂಡ ಅದೇ ಪ್ಯಾಕೇಜು ಯೂಸ್ ಆಗ್ತದೆ. ಅರ್ಥ ಆಯ್ತಾ? 50+ ಅಂಕಗಳು ಆರಾಮ್ ಪಡ್ಕೋತೀರಾ, ಪಿಕ್ಸ್ ಒಂದೇ ಬರ್ತವೆ.
ಪ್ರಶ್ನೆ ಸಂಖ್ಯೆ 20 ಪೋಯೆಟ್ ಕಾರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 21 ಅಗ್ನಿಭೂತಿ ವಾಯುಭೂತಿಯರನ್ನು ರಾಜ್ಯಸಭೆಯಲ್ಲಿ ಮೂರ್ಖರೆಂದು ತೀರ್ಮಾನಿಸಲು ಕಾರಣವೇನು ನೋಡ್ಕೊಳ್ಳಿ ಉತ್ತರ. ಪ್ರಶ್ನೆ ಸಂಖ್ಯೆ 22 ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ. 23 ಹಲಗಿಲಿಯ ಬೇಡರು ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಏಳಲು ಕಾರಣವೇನು ನೋಡಿ. ಇಲ್ಲಿ ನಾನು ಮಿಸ್ಟೇಕ್ ಮಾಡಿದೆ, ನಿಮಗೆ ಅದನ್ನ ತಿಳ್ಕೊಳ್ಳಿ, ಈಗಲೇ ತಿಳ್ಕೊಳ್ಳಿ, ಯಾಕಂದ್ರೆ ನಮಗೆ ಅನುವಲ್ ಎಕ್ಸಾಮ್ ಇನ್ನೇನು ಬಂತು, ಅರ್ಥ ಆಯ್ತಾ. ಇಲ್ಲಿ ಏನು ಮಿಸ್ಟೇಕ್ ಮಾಡಿದಾರಾ, ಈ ಮಿಸ್ಟೇಕ್ಗಳು ನಿಮ್ಮೊಂದು ಅನುವಲ್ ಎಕ್ಸಾಮ್ನ ಆಗಬಾರ್ದು, ಅರ್ಥ ಆಯ್ತಾ. ಏನು ಮಿಸ್ಟೇಕ್ ಆಗಿವೆ ನೋಡ್ಕೊಳ್ಳಿ. ಈಗಾಗಲೇ ಪೂರ್ವಸಿದ್ಧ ಪರೀಕ್ಷೆ 1, 2, 3 ಟೋಟಲಾಗಿ 3 ಎಕ್ಸಾಮ್ ಬರೆದಿದ್ದೀರಾ. ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗ್ತದೆ ಹೇಳೋದು ತಪ್ಪಾಗ್ತೇವೆ ಅಂತ ನೋಡ್ಕೊಳ್ಳಿ. ತುಂಬ ಏನು ಮಾಡ್ತಾಯಿದ್ದೀರಾ, ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಾಯಿಲ್ಲ, ಸಮಯ ಉಳಿತಾಯ ಆಗ್ತಾಯಿಲ್ಲ ಅನ್ನೋರು. ಸೊ ಪ್ರಾಕ್ಟೀಸ್ ಮಾಡಿ, ಮನೆಯಲ್ಲಿ ಒಂದು 3 ಗಂಟೆ ಪ್ರಾಕ್ಟೀಸ್ ಪೇಪರ್ ಸಾಲ್ವ್ ಮಾಡಿ ಅಥವಾ ಮಾಡೆಲ್ ಕ್ವೆಶ್ಚನ್ ಸಾಲ್ವ್ ಮಾಡಿ, ಗೊತ್ತಾಗ್ತದೆ ನಿಮಗೆ ಎಲ್ಲಿ ಮಿಸ್ಟೇಕ್ ಆಗ್ತೇವೆ ಅಂತ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ತುಂಬ ದಿನ ಎಕ್ಸಾಮ್ಗೆ ತುಂಬ ದಿನ ಇಲ್ಲ, ಅರ್ಥ ಆಯ್ತಾ. ಚೆನ್ನಾಗಿ ಓದ್ಕೊಳ್ಳಿ. ನಂತರ ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕವಿ ಪರಿಚಯ ಕೇಳಿದ್ರು, ಯಾರು ಕೇಳಿದ್ರು, 28 A.N. ಮೂರ್ತಿರಾವ್. ಆಲ್ಮೋಸ್ಟ್ ಹೇಳಿದೆ ನಿಮಗೆ, ಇಂಪಾರ್ಟೆಂಟ್ ಅಂತ ಅದನ್ನೇ ಹಾಕಿದ್ದಾರೆ ನೋಡಿ, A.N. ಮೂರ್ತಿರಾವ್. ನಂತರ ದ.ರಾ ಬೇಂದ್ರೆ ನೋಡ್ಕೊಳ್ಳಿ, ಈ ರೀತಿ ಬರಬೇಕು, ತುಂಬ ಏನು ಬರೆಯೋ ಅವಶ್ಯಕತೆ ಇಲ್ಲ. ಅವ್ರೇನು ಕೇಳಿದರೆ ಕ್ವಶನ್ಗಳು ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲಕೃತಿ ಮತ್ತು ಬಿರುದು ಬರೆದರೆ ಸಾಕು ನೋಡಿ. ನೆಕ್ಸ್ಟು ಕೆಳಗಿನ ಪದ್ಯವಾಕ್ಯ ಪ್ರಸ್ತರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಯಾವುದಿದು ಛಂದಸ್ಸು, ಕಂದ ಪದ್ಯ ಇದೆ ನೋಡಿ, ಕಂದ ಪದ್ಯ. ಟೋಟಲಾಗಿ 3 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಪ್ರಸ್ತಾರ ರೀತಿ ಹಾಕಬೇಕು. ನಂತರ ಯಾವ್ದು ಕೊಟ್ಟಿದ್ರು, ಅಲಂಕಾರ ಕೊಟ್ಟಿದ್ರು 3 ಮಾರ್ಕ್ಸಿಗೆ. ಇದ್ಯಾವುದು ಅಲಂಕಾರ, ರೂಪಕಲಂಕಾರ ಇದೆ, ಅರ್ಥ ಆಯ್ತಾ. ರೂಪಕಲಂಕಾರ ನೋಡ್ಕೊಳ್ಳಿ. ಉಪಮೇಯ, ಒಡಲ ಬೇಗೆ, ಉಪಮಾನ, ಬೆಂಕಿಯೂರಿ, ಸಮನ್ವಯ ಆಗ್ತದೆ ನೋಡಿ, ಸಮಯ ಓದ್ಕೊಳ್ಳಿ. ನಂತರ ಗಾಲಿ ಕೊಟ್ಟಿದ್ರು 3 ಮಾರ್ಕ್ಸಿಗೆ. ಹಾಸಿಗಿದ್ದಷ್ಟು ಕಾಲು ಚಾಚು, ತುಂಬಾ ಈಸಿ ಅನ್ಕೋತೀನಿ, 3 ಮಾರ್ಕ್ಸ್ ಇತ್ತು. ಬರೆದಿರೋದು ಅನ್ಕೊಳ್ತೀನಿ, ಕಮೆಂಟ್ ಮಾಡಿ ಬರೆದರೆ ಇಲ್ಲ ಅಂತ. ಅಥವಾ ಕ್ವಶನ್ ಯಾವ ಕೊಟ್ಟರು, ಕೂಡಿ ಬಾಳಿದ್ರೆ ಸ್ವರ್ಗ ಸುಖ, ಎರಡು ಕೂಡ ಈಸಿ ಇತ್ತು ಅನ್ಕೋತೀನಿ. ಕಮೆಂಟ್ ಮಾಡಿ ಗಾದೆ ಬರೆದಿದ್ರಾ ಇಲ್ವ ಅಂತ ಕಮೆಂಟ್ ಮಾಡಿ, ಅಥವಾ ಕಮೆಂಟ್ ಮಾಡಿ 100ಕ್ಕೆ ಎಷ್ಟಕ್ಕೆ ಬರ್ತಾವೆ ಕಮೆಂಟ್ ಮಾಡಿ, ಒಂದು ಅಂದಾಜು ಕಮೆಂಟ್ ಹಾಕಿ, ನಿಮಗೂ ಕೂಡ ಗೊತ್ತಿರೋದಿಲ್ಲ, ಒಂದು ಅಂದಾಜು ಕಮೆಂಟ್ ಹಾಕಿ. ನಂತರ ನೆಕ್ಸ್ಟ್ ಮೇನು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸರಾಸರಿಗಳನ್ನು ಬರೆಯಿರಿ. ಸಂದರ್ಭಗಳು 3 ಅಂಕದ 6 ಸಂದರ್ಭ, ಟೋಟಲಾಗಿ 18 ಅಂಕ, ಪ್ರತಿಯೊಂದಕ್ಕೆ 3 ಅಂಕ. 33 ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. 34 ನಿಲ್ಲಿಸಿ ನನ್ನ ಮಕ್ಕಳ ನೋಡಿ, ಆಯ್ಕೆ ನೋಡ್ಕೊಳ್ಳಿ, ಪರವಾಗಿಲ್ಲ ಆಯ್ಕೆಯಲ್ಲಿ ನೀವು ಅಟ್ಲೀಸ್ಟ್ ಏನು ಬರಬೇಕು, ಅದನ್ನು ಬರೆದವ್ರು ಯಾರು ಮತ್ತು ಆ ಒಂದು ವಾಕ್ಯವನ್ನು ಯಾವ ಪಾಠದಿಂದ ಯಾವ ಪದದಿಂದ ತೆಗೆದುಕೊಂಡಿದ್ದಾರೆ ಅದನ್ನ ಬರಬೇಕು ನೋಡ್ಕೊಳ್ಳಿ. ಎಲ್ಲ ಸಂದರ್ಭಗಳ ಸಾರಾಂಶ ಇದೆ ಅಥವಾ ಉತ್ತರ ಇದೆ ನೋಡ್ಕೊಳ್ಳಿ. ನೆಕ್ಸ್ಟು ಹಳೆಗನ್ನಡ ಹೊಸಗನ್ನಡ ಎರಡು ಕೂಡ ಕೊಡ್ತಾರೆ, ಇವಾಗ ಅರ್ಥ ಆಗ್ತದೆ ನಿಮಗೆ, ಚೆನ್ನಾಗಿ ನೋಡ್ಕೊಳ್ಳಿ. ನಂತರ ಪದ್ಯ ಭಾಗ ಈಸಿ ತಂದ್ಕೋತೀನಿ. ಹೊಸಗನ್ನಡ ಕೊಟ್ಟಿದ್ರು, ಹಳೆಗನ್ನಡ ಕೊಟ್ಟಿಲ್ಲ ಅವರು. ಹೊಸಗನ್ನಡ ಕೊಟ್ಟಿದ್ರು, ಯಾವ ಕೊಟ್ಟಿದ್ರು, ಕಲುಷಿತವಾದಿ ಕೊಟ್ಟಿದ್ರು ನೋಡಿ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡೆಗಳ ವಸಂತವಾಗುತ್ತಾ ಮುಟ್ಟೋಣ ನೋಡಿ. ನಿಮ್ಮ ಆನ್ಯುವಲ್ ಎಕ್ಸಾಮ್ನಲ್ಲಿ ಈ ವರ್ಷ ಹಳೆಗನ್ನಡ ಕೊಡಬಹುದು ಅಥವಾ ಹೊಸಗನ್ನಡ ಕೊಡಬಹುದು, ಅರ್ಥ ಆಯ್ತಾ. ಯಾವುದಕ್ಕೂ ನೀವು ಎರಡು ಓದ್ಕೊಂಡಿರಿ, ಹೇಳ್ತೀನಿ ನಿಮಗೆ 50+% ಹೇಳುವಾಗ ಹೇಳ್ತೀನಿ ನಿಮಗೆ ಯಾವೆಲ್ಲ ಪದ್ಯ ಓದ್ಕೋಬೇಕಂತ. ಅಷ್ಟು ಓದ್ಕೊಳ್ಳಿ ಸಾಕು, ನೀವು 4 ಮಾರ್ಕ್ಸ್ ಪಡ್ಕೊತೀರಾ. ಎಷ್ಟು 4 ಮಾರ್ಕ್ಸ್ ಅಲ್ಲ, 4 ಮಾರ್ಕ್ಸ್ ಬಂದೇ ಬರ್ತವೆ ನೋಡ್ಕೊಳ್ಳಿ. ನಂತರ ಪದ್ಯವನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ಅಡಕವಾಗಿರೋ ಮೌಲ್ಯವನ್ನು ಬರೆಯುವುದು 4 ಮಾರ್ಕ್ಸಿಗೆ. ಮರುಳು ಮಾಧವ ಮೈಯ ರಾಜ್ಯದ ಸಿರಿಯ ಸೋಲವನ್ನೆಲ್ಲ ಕೌಂತಿ, ಇದು ಯಾವುದದು, ಈ ಪದ್ಯಭಾಗವನ್ನು ಕವಿ ಕುಮಾರವ್ಯಾಸ ಅವರು ಬರೆದಿರುವ ಕರ್ನಾಟಕ ಭಾರತ ಕಥಾಮಂಜರಿಯಿಂದ ತೆಗೆದುಕೊಂಡು ಕೃತಿಯಿಂದ ತೆಗೆದುಬಿಟ್ಟು ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ನೋಡ್ಕೊಳ್ಳಿ. ರೀತಿ ಬರಬೇಕಾಗಿತ್ತು. ನಂತರ ಹೇಳಿದೆ ನಿಮಗೆ 4 ಮಾರ್ಕ್ಸು ಒಂದೇ ಬರ್ತಾವಂತ ಕೇಳಿದಾರೆ ನೋಡಿ. 4 ಅಂಕದ 2 ಪ್ರಶ್ನೆ, ಟೋಟಲಾಗಿ 8 ಅಂಕ. ಶಬರಿಯ ಸಡಗರ ಸಂತೋಷ ಮೇಲೆಯವರ ಹಾಡಿನಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ. ಅನಾಲಿಸಿಸ್ ಕ್ವಶನ್ ಬರ್ಬೋದು, ಇದು ನೋಡ್ಕೊಂಡಿರಿ. ನಂತರ ಅಥವಾ ಕ್ವಶನು ಹೂ ಹಣ್ಣುಗಳನ್ನು ವಿಂಗಡಿಸುತ್ತಾ ಶ್ರೀರಾಮನ ಬರುವಿಗಾಗಿ ಶಬರಿ ಹಂಬಲಿಸಿದ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ ಇದು ನೋಡ್ಕೊಳ್ಳಿ. ನಂತರ 42 ಶ್ರೀರಾಮನ ಅಶ್ವಮೇಧ ಕುದುರೆಯನ್ನು ಅವನು ಬಹಳ ಸಹಜ ಕುತೂಹಲದಿಂದ ಕಟ್ಟಿ ಹಾಕಿದ ಬಗೆಯನ್ನು ವಿವರಿಸಿ ನೋಡ್ಕೊಳ್ಳಿ. 2 ಕ್ವಶನ್ಗೆ ಉತ್ತರವೇ. ಅನಲೈಸಿಂಗ್ ಸೇಮ್ ಪ್ಯಾಟ್ರನು, 4 ಕ್ವಶನ್ ಕೊಡ್ತಾರೆ, ಅದರಲ್ಲಿ ನೀವು 2 ಬರಬೇಕು. ನಂತರ ಏನಿದು ಗದ್ಯ ಭಾಗ, ಓದಿಕೊಂಡು ಬರೆಯುವಂಥ ಗದ್ಯ ಭಾಗ 4 ಮಾರ್ಕ್ಸಿಗೆ ಕೊಟ್ಟಿದ್ರು, ಆಲ್ಮೋಸ್ಟ್ ಈಸಿ ಅನ್ಕೋತೀನಿ. ಪ್ರಶ್ನೆಗಳಿವೆ ನೋಡಿ, ಉತ್ತರ ನೋಡ್ಕೊಳ್ಳಿ. ಸೊ ಗಣಿತಗಳು ಹಾಕಿರ್ತೀನಿ ನಿಮಗೆ. ಗಣಿತ ಪಾಸಿಂಗ್ ಪ್ಯಾಕೇಜು 50+ ಅಂಕಗಳ ಪಾಸಿಂಗ್ ಪ್ಯಾಕೇಜು, ಕ್ವಶನ್ ಪೇಪರು ಮತ್ತು ಸ್ಕೋರಿಂಗ್ ಪ್ಯಾಕೇಜು ಎಲ್ಲ ಇರ್ತವೆ. ಜಸ್ಟ್ ಚಾನಲ್ಗೆ ಹೋಗಿ ನೋಡ್ಕೊಳ್ಳಿ, ಅರ್ಥ ಆಯ್ತಾ. ಕ್ವಶನ್ ಪೇಪರ್ ನೋಡ್ಕೊಳ್ಳೇಬೇಕು, ಯಾಕಂದರೆ ಬೋರ್ಡ್ರು ಬಿಟ್ಟರು ಮಾಲ್ ಕ್ವಶನ್ ಪೇಪರ್ ಅದು. ನಂತರ ನೋಡಿ ಪತ್ರ ಬರವಣಿಗೆ ವ್ಯವಹಾರಿಕ ವ್ಯಕ್ತಕ 2 ಕೂಡ ಇವೆ.
ಸಾಮಾನ್ಯರಿ ವಿಷಯ ನೀಟಾಗಿ ಬರೆದರೆ ನಮಗೆ 5ಕ್ಕೆ 5 ಕೊಟ್ಟೆ ಕೊಡ್ತಾರೆ. ಸೊ 2 ಇವೆ. ನಂತರ ಏನು ಪ್ರಬಂಧ 5 ಮಾರ್ಕ್ಸಿಗೆ ಕೊಟ್ಟಿದ್ರು. ಗ್ರಾಮ ಸ್ವರಾಜ್ಯ ಆಲ್ಮೋಸ್ಟು ಸ್ವಲ್ಪ ಈಸಿ ಇತ್ತು. ಗ್ರಾಮ ಸ್ವರಾಜ್ಯ ಅದು 10 ಕ್ವಶನ್ ಯಾವುದಿತ್ತು? ಕನ್ನಡ ಭಾಷಾಭಿವೃದ್ಧಿಯ ಮಾರ್ಗಗಳು. ಓಕೆ, ಸ್ವಲ್ಪ ಅಷ್ಟೊಂದು ಈಸಿ ಅಂತನಲ್ಲ, ಒಂದು ಮೀಡಿಯಮ್ ಕ್ವಶನ್ಸು. ಅರ್ಥ ಆಯ್ತಾ? ಪುಸ್ತಕ 30 ಕೊಟ್ಟಿದ್ರೆ ಇನ್ನೂ ಈಸಿ ಆಗ್ತಿತ್ತು. ನೋಡ್ಕೊಂಡಿರಿ. ಆಲ್ಮೋಸ್ಟ್ ಇನ್ನೂ ಕೂಡ ಹೇಳ್ತೇನೆ ನಿಮಗೆ. ಕನ್ನಡ ವಿಷಯದ ಪಾಸಿಂಗ್ ಪೇಜ್ ಹೇಳುವಾಗ ಅಥವಾ ಸ್ಕೂಲ್ ಪೇಜ್ ಹೇಳುವಾಗ ಯಾವೆಲ್ಲ ಪ್ರಬಂಧಗಳು ಬರ್ತವೆ ಅಂತ ಹೇಳಿರ್ತೀನಿ. ಅಷ್ಟು ಓದ್ಕೊಳ್ಳಿ, ಅವೇ ಬರ್ತವೆ ಕ್ವಶನ್ಗಳು. ಓಕೆ, ಸೊ ಇಷ್ಟು ಕ್ವಶನ್ಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಎಷ್ಟು ಮಾರ್ಕ್ಸ್ನ ಪಡ್ಕೋತೀರಾ, 100ಕ್ಕೆ ಎಷ್ಟು ಅಂಕ ಬರ್ತವೆ, ಒಂದು ಅಂದಾಜು ಕಮೆಂಟ್ ಹಾಕಿ, ಅಥವಾ ಅಕ್ಯುರೇಟ್ ಗೊತ್ತಿದ್ರೆ ಅಕ್ಯುರೇಟ್ ಕಮೆಂಟ್ ಹಾಕಿ. ಫ್ರೆಂಡ್ಸ್ ಶೇರ್ ಮಾಡಿ, ಇದ್ರ ಬಗ್ಗೆ ಡೌಟ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.